ಸೊ ಲೂಸಿಫರ್ ಪಾರ್ಟ್ 2 ಎಂಪುರಾನ್ ನಾನು ನೋಡ್ಕೊ ಬಂದೆ. ಸಿನಿಮಾ ಹೇಗಿದೆ ಅನ್ನೋದು ಈ ರಿವ್ಯೂ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಎಂಪುರಾನ್ ಇಸ್ ಅ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಂಟೆಂಟ್ ಆಫ್ ಮಲಯಾಳಂ ಫಿಲಮ್ ಇಂಡಸ್ಟ್ರಿ. ಪ್ರತಿಯೊಂದು ಫ್ರೇಮ್ಸು ಕೂಡ ವಿಜುವಲ್ ಟ್ರೀಟೇನೆ. ಇಡೀ ಮಲಯಾಳಂ ಇಂಡಸ್ಟ್ರಿ ಕಂಟೆಂಟ್ಗೆ ಫೇಮಸ್ಸು. ಅಂದರೆ ಅವ್ರು ಜಾಸ್ತಿ ಸಿನಿಮಾ ಮೇಲೆ ಖರ್ಚು ಮಾಡಲ್ಲ, ಆದರೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ ಅನ್ನೋದೇ ಒಂದು ಮ್ಯಾಟರ್. ಬಟ್ ಈ ಸಿನಿಮಾದ ಕಂಟೆಂಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗೇ ಇದೆ. ಸೊ ಬಜೆಟ್ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಬಟ್ ಆ್ಯಕ್ಟರ್ಸ್ಗೆ ರೆಮ್ಯುನರೇಷನ್ ಸ್ಯಾಲರಿ ಕೊಡದೆ ಸಿನಿಮಾನ ಮಾಡಿದ್ದಾರೆ ಅನ್ನೋದು ಗೊತ್ತು. ಏನಕ್ಕೆ ಅಂತಂದರೆ ಇವರು ಪ್ರತಿಯೊಂದು ರೂಪಾಯಿನೂ ಖರ್ಚು ಮಾಡಿರೋದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಯಾವುದೇ ಕೂಡ ಒಂದು ಚೀಪ್ VFX ಆಗಿರಲಿ, ಗ್ರಾಫಿಕ್ಸ್ ಆಗಿರಲಿ ಅಂತ ಅನಿಸಲ್ಲ. ಅಷ್ಟು ರಿಯಲಿಸ್ಟಿಕ್ ಆಗಿ ಸಿನಿಮಾನ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಲೊಕೇಶನ್ಸ್. ಯಾವ್ಯಾವ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದಾರೆ ಪ್ರತಿಯೊಂದು ಕೂಡ ನನಗೆ ಇಷ್ಟ ಆಯಿತು. ಆ ಲೊಕೇಶನ್ಸ್ನ ಹುಡುಕಿ ಅಲ್ಲಿ ಪರ್ಮಿಷನ್ ತೊಗೊಂಡು ಮಾಡಿರೋರಿಗೆ ಲಿಟ್ರಲಿ ಹ್ಯಾಟ್ಸ್ ಆಫ್. ಇನ್ನು ಸಿನಿಮಾದ ಸ್ಟೋರಿ ಲೈನ್. ಸೊ ನಾನು ಜಾಸ್ತಿ ಸ್ಟೋರಿ ಲೈನ್ ಹೇಳಿ ನಿಮಗೆ ಸ್ಪಾಯ್ಲರ್ಸ್ ಕೊಡೋಕ್ಕೆ ಇಷ್ಟಪಡಲ್ಲ. ಬಟ್ ಆದರೂ ಲೂಸಿಫರ್ನ ನೀವು ನೋಡಿದರೆ, ಆ್ಯಕ್ಚುಲಿ ನೀವು ಲೂಸಿಫರ್ನ ನೋಡಿಲ್ಲ ಅಂದರೂ ಕೂಡ ಈ ಸಿನಿಮಾನ ನೀವು ನೋಡ್ಬೋದು. ನಿಮಗೆ ಈ ಸಿನಿಮಾದ ಸ್ಟೋರಿ ಪ್ಲಾಟು ಅರ್ಥ ಆಗುತ್ತೆ. ಇವರು ಪಾಸ್ಟಿಂದ ಜಾಸ್ತಿ ಎಲಿಮೆಂಟ್ಸ್ನ ತಗೊಂಡಿಲ್ಲ, ಆದಷ್ಟು ಪ್ರೆಸೆಂಟ್ ಡೇಯಲ್ಲಿ ನಡೆಯುವಂಥ ಸೀಕ್ವೆನ್ಸ್ಗಳನ್ನ ತೋರಿಸಿದ್ದಾರೆ. ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಪೊಲಿಟಿಕಲ್ ಡ್ರಾಮಾ ವಿತ್ ಆ್ಯಂಟಿ ಡ್ರಗ್ ಕಾನ್ಸೆಪ್ಟಲ್ಲಿ ಒಳ್ಳೆ ಬ್ಲೆಂಡ್ ಮಾಡಿದ್ದಾರೆ. ಸಿಂಡಿಕೇಟ್ ಆಗಿರ್ಬೋದು, ಮಾಫಿಯಾ ಅಂತ ಆಗಿರ್ಬೋದು, ಅದನ್ನೆಲ್ಲ ತುಂಬ ಚೆನ್ನಾಗೇ ಬ್ಲೆಂಡ್ ಮಾಡಿದ್ದಾರೆ. ಹೆಂಗೆ ಸಿಸ್ಟಮ್ ಎಲ್ಲ ವರ್ಕ್ ಆಗುತ್ತೆ, ಲೈಕ್ ನಮಗೆ ಕಾಣದೇ ಇರೋರು ಯಾವ ಥರ ಕಂಟ್ರೋಲ್ ಮಾಡ್ತಾರೆ ನಮ್ಮನ್ನ ಅನ್ನೋದನ್ನ ಚೆನ್ನಾಗೇ ತೋರಿಸಿದ್ದಾರೆ. ಸೊ ಇದು ಲೂಸಿಫರ್ ಸೀಕ್ವಲ್ ಆಗಿರೋದ್ರಿಂದ ನಿಮಗೆ ಪ್ರೀಕ್ವಲ್ಲು ಪಾರ್ಟ್ 3 ಗೊತ್ತಾಗುತ್ತೆ. ಬಟ್ ಎಂಪುರಾನ್ ಸೀಕ್ವಲ್ ಏನಿದೆ ನನಗೆ ಯಾಕೋ ಸ್ವಲ್ಪ ಲೈಟಾಗಿ ಸ್ಲೋ ಬರ್ನ್ ಅಂತ ಅನಿಸ್ತು. ಬಿಕಾಸ್ ಎಲ್ಲೋ ಸ್ವಲ್ಪ ಸ್ಲೋ ನರೇಷನ್ ಅಂತ ಅನಿಸ್ತು ನನಗೆ. ಜಾಸ್ತಿ ಸ್ಲೋ ಮೋಷನ್ಸ್ ಆಗಿರೋದ್ರಿಂದ ನನಗೆ ಅನಿಸಿರ್ಬೋದು. ಅವರು ಕೊಟ್ಟಂಥ ಹೈಪ್ಗೆ ವರ್ತಿದೆ ಅಂತಲೇ ಹೇಳ್ತೀನಿ. ಮೇನ್ಲಿ ಹೇಳಬೇಕು ಅಂತಂದರೆ ಆಬ್ಸಲ್ಯೂಟ್ ಪೀಕ್ ಸಿನಿಮಾಟೋಗ್ರಫಿ, ಅಷ್ಟು ಬ್ರಿಲಿಯಂಟ್ ಆಗಿ ಮಾಡಿದ್ದಾರೆ ಮಾತ್ರ. ಮತ್ತು ಸೀಕ್ವೆನ್ಸ್ ತಕ್ಕಂತೆ ದೀಪಕ್ ದೇವ್ ಅವ್ರು ಕೊಟ್ಟಿರುವಂಥ ಬ್ಯಾಕ್ಗ್ರೌಂಡ್ ಸ್ಕೋರು ಲಿಟ್ರಲಿ ಏನು ನಿಮಗೆ ಜಾಸ್ತಿ ಓವರ್ ಅಂತ ಅನ್ಸಲ್ಲ. ಎಷ್ಟು ಬೇಕೋ ಅಷ್ಟೇ ಕೊಟ್ಟಿದ್ದಾರೆ. ಇನ್ನು ಈ ಸಿನಿಮಾದ ಕ್ಯಾಮಿಯೋಸ್ ಅದನ್ನು ನಾನು ಸ್ಪಾಯ್ಲ್ ಮಾಡೋಕ್ಕೆ ಹೋಗಲ್ಲ. ನೀವು ಈ ಸಿನಿಮಾ ನೋಡಿದಾಗಲೇ ನಿಮಗೆ ಇಷ್ಟ ಆಗುತ್ತೆ. ಪ್ರತಿಯೊಂದು ಕ್ಯಾಮಿಯೋಗೆ ತಗೊಂಡಿರುವಂಥ ಆ್ಯಕ್ಟರ್ಸ್ ಇದಾರಲ್ಲ, ಲಿಟ್ರಲಿ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಇನ್ನು ಖುರೇಶಿ ಅಬ್ರಹಾಂ ಕ್ಯಾರೆಕ್ಟರ್ ಮತ್ತು ಅವರ ಕ್ಯಾರೆಕ್ಟರ್ ಆರ್ಕ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಖುರೇಶಿ ಅಬ್ರಹಾಮು ಆ್ಯಂಟಿ ಡ್ರಗ್ ಆಗಿರೋದ್ರಿಂದ ಹೂ ಇಸ್ ಅಗೇನ್ಸ್ಟ್ ಟು ಡ್ರಗ್ಸ್, ಅವರು ಡ್ರಗ್ ಸಿಂಡಿಕೇಟ್ನ ಯಾವ ಥರ ನಿಲ್ಲಿಸ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಜೊತೆಗೆ ನನಗೆ ಲೂಸಿಫರಲ್ಲಿ ಅವರ ಒಂದು ಐಕಾನಿಕ್ ಡೈಲಾಗ್ ನಾರ್ಕೋಟಿಕ್ಸ್ ಇಸ್ ಅ ಡರ್ಟಿ ಬಿಸ್ನೆಸ್ ಅನ್ನೋದು ಈ ಒಂದು ಸೀಕ್ವೆನ್ಸಲ್ಲಿ ಎಲ್ಲೋ ಮಿಸ್ ಆಯಿತು. ಅದೊಂದು ಬೇಜಾರಾಯಿತು ನನಗೆ. ಮತ್ತು ಈ ಸಿನಿಮಾದ ಫೈಟ್ ಸೀಕ್ವೆನ್ಸ್ಗಳು ಅಷ್ಟೇ ತುಂಬಾ ರಿಯಲಿಸ್ಟಿಕ್ ಆಗಿದೆ. ಮತ್ತು ಕಂಪ್ಲೀಟು ಒಂದು ಹಾಲಿವುಡ್ ಲೆವೆಲಲ್ಲಿ, ಅಂದರೆ ಆ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಯಾವ ಸ್ಟೈಲಲ್ಲಿ ಇರುತ್ತೆ ಆ ಥರ ನೀವು ಇದನ್ನು ನೋಡ್ಬೋದು. ಸಿಂಪಲ್ ಆ್ಯಂಡ್ ನೀಟಾಗಿ ಮಡಗಿದ್ದಾರೆ. ಸಿನಿಮಾದ ಸ್ಟೋರಿ ಲೈನಲ್ಲಿ ಕೆಲವೊಂದು ಎಲಿಮೆಂಟ್ಸು ಇನ್ಕಂಪ್ಲೀಟ್ ಅಂತ ಅನಿಸ್ತು ನನಗೆ. ಸಸ್ಪೆನ್ಸ್ನ ಬಿಲ್ಡ್ ಮಾಡಿ ಆಡಿಯನ್ಸ್ಗೆ ಎಂಗೇಜ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ನನಗೆ ಸೆಕೆಂಡ್ ಹಾಫಲ್ಲಿ ಒಂದು ಪೊಲಿಟಿಕಲ್ ಸೀಕ್ವೆನ್ಸಲ್ಲಿ ನನಗೆ ಆ ಒಂದು ಇನ್ಕಂಪ್ಲೀಟ್ನೆಸ್ ಅಂತ ಅನಿಸ್ತು. ಅದಕ್ಕೆ ಇನ್ನೂ ಚೆನ್ನಾಗಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಿದ್ರೆ ನಮ್ಗೆ ಇನ್ನೂ ತುಂಬಾ ಚೆನ್ನಾಗಿ ಕನ್ವೆ ಆಗ್ತಿತ್ತೇನೋ. ಸೊ ಅಫ್ಕೋರ್ಸ್ ಪೃಥ್ವಿರಾಜ್ ಅವ್ರ ಡೈರೆಕ್ಷನಲ್ಲಿ ಒಂದೇನಂದರೆ, ನೀವು ಸಿನಿಮಾ ಸ್ಟಾರ್ಟಿಂಗಿಂದ ಏನೇ ನೋಡಿದ್ರು ಕೂಡ ನಿಮಗೆ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಬಿಗ್ ಸಸ್ಪೆನ್ಸ್ ಅನ್ನೋದು ಇರುತ್ತೆ ಅನ್ನೋದು ಕನ್ಫರ್ಮ್. ಮತ್ತು ಈ ಸಿನಿಮಾದ ರೈಟರ್ ಮುರಳಿ ಗೋಪಿ ಸಚ್ ಅ ವಂಡರ್ಫುಲ್ ಜಾಬ್. ಅಂದರೆ ಎಷ್ಟು ತುಂಬ ಚೆನ್ನಾಗಿ ರೈಟಿಂಗ್ ವರ್ಕ್ ಮಾಡಿದ್ದಾರೆ ಅಂತಂದರೆ ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ ಕೂಡ ಇಷ್ಟ ಆಗುತ್ತೆ. ನನಗೆ ಒಂದಂತೂ ಪ್ರೂವ್ ಆಯಿತು, ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ರೈಟರ್ ಜೊತೆ ಕೊಲ್ಯಾಬ್ ಆದರೆ ಯಾವ ಥರ ಸಿನಿಮಾ ಸಿಗುತ್ತೆ ಅನ್ನೋದು ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ನನಗೆ ಪಾರ್ಟ್ 1 ಅಷ್ಟೆಲ್ಲ ಫೀಲ್ ಕೊಡಲಿಲ್ಲ. ಬಟ್ ಪಾರ್ಟ್ 2 ಅಲ್ಲಿ ವಾವ್ ಎಲಿಮೆಂಟ್ಸ್ಗೇನು ಕಮ್ಮಿ ಇರಲಿಲ್ಲ. ಓವರ್ ಆಲ್ ಹೇಳಬೇಕು ಅಂತಂದರೆ ಒಂದು ರಿವೆಂಜ್ ಸ್ಟೋರಿ ಅಂತಲೂ ಹೇಳ್ಬೋದು. ಜೊತೆಗೆ ಒಂದು ಪೊಲಿಟಿಕಲ್ ಡ್ರಾಮಾ, ಒಂದು ಆ್ಯಂಟಿ ಡ್ರಗ್ ಸಿಂಡಿಕೇಟ್ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸ್ಟೋರಿನ. ಪಾರ್ಟ್ 3 ಅಲ್ಲಿ ನಮ್ಗೆ ಇನ್ನೂ ಯಾವ ಥರ ಡೆಲಿವರ್ ಮಾಡ್ತಾರೆ ಅನ್ನೋದೇ ಒಂದು ಕ್ಯೂರಿಯಾಸಿಟಿ. ಬಟ್ ವೇಟ್ ಪೀರಿಯಡ್ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಕಂಪ್ಲೀಟಾಗಿ ಹೇಳಬೇಕು ಅಂತಂದರೆ ಇಟ್ಸ್ ವರ್ತ್ ವಾಚಿಂಗ್, ಆ ಮಸ್ಟ್ ವಾಚ್ ಅಂತಲೂ ಹೇಳ್ತೀನಿ ನಾನು. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಗೊಂದು ಒಳ್ಳೆ ಸಿನಿಮಾ ಬೇಕು ಅಂತಂದರೆ ಈ ಸಿನಿಮಾನ ನೋಡೋದನ್ನ ಮಿಸ್ ಮಾಡಬೇಡಿ. ಮತ್ತೆ ಸಿಗೋಣ, ನಗ್ನಗ್ತಾ ಇರಿ.